ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 1 ಅಂದರೆ FA1 ಪರೀಕ್ಷೆ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದಕ್ಕಿಂತ ಮುಂಚೆ ನಾನು ಹಿಂದಿಯಲ್ಲಿ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ಎಲ್ಲ ವಿಷಯದಲ್ಲಿಯೂ ಕೂಡ ಬರ್ತವೆ, ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಇರಿ. ಮತ್ತು FA SA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಪ್ಲೇಲಿಸ್ಟ್ ಲಿಂಕ್ ಇದೆ, ಅದರಲ್ಲಿ ಎಲ್ಲ ವಿಡಿಯೋಗಳು ಸಿಗ್ತವೆ, ಅವುಗಳನ್ನು ಸಹಿತ ನೋಡಿ. ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿ ಯಾವೆಲ್ಲ ಪಾಠಗಳನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಿರಲಿ. ನಮ್ಮ ಭಾಷೆ ಇದೆ, ವ್ಯಾಘ್ರಗೀತೆ, ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ವಸಂತ ಮುಖ ತೋರಲಿಲ್ಲ, ವಾಕ್ಯ ರಚನೆ, ವ್ಯಾಕರಣಾಂಶಗಳ ಮೇಲಿರ್ತಕ್ಕಂಥದ್ದು ಪ್ರಶ್ನೆ. ಜಸ್ಟ್ ನಿಮಗೆ ಇದರ ಮಾತ್ರ ಗೊತ್ತಿರಲಿ, 2 ಗದ್ಯ ಬರ್ತವೆ, 2 ಪದ್ಯ ಬರ್ತದೆ, 1 ಪಠ್ಯಪೋಷಕ ಅಧ್ಯಯನದಿಂದ ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ಎಲ್ಲವನ್ನೂ ಕೂಡ ನಾನು ನಿಮಗೆ ಒಂದೇ ಸರಿ ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಹೋಗ್ತೀನಿ ವಿದೌಟ್ ಟೈಮ್ ವೇಸ್ಟೆಡ್. ಎಸ್, ಪ್ರಶ್ನೆ 1, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪನಾತ್ಮಕ ಮೌಲ್ಯಮಾಪನ 1 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮೌಲ್ಯಮಾಪನ ಮಾದರಿ ಉತ್ತರಗಳ ಸಹಿತ. ಮೊದಲ ಪ್ರಶ್ನೆ, ಕೆಳಗಿನ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಸೊ ನೆನಪಿರಲಿ, ಮಹಾಪ್ರಾಣಾಕ್ಷರಗಳು 10, ಸ್ವರಗಳು 13, ಅವರ್ಗೀಯ ವ್ಯಂಜನ 9, ವರ್ಗೀಯ ವ್ಯಂಜನ 25. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್, ಕನ್ನಡ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ನೋಡಿ, ಶಾಲೆಯಲ್ಲಿ ಇದೆ, ಮಗುವಿಗೆ ಇದೆ, ಊರೂರು ಇದೆ, ಮೇಲ್ವಾತು ಇದೆ. ಸೊ ಲೋಪಸಂಧಿ ಯಾವುದಪ್ಪ ಅಂದರೆ ಊರೂರು ಅಂತಕ್ಕಂಥದ್ದು ಲೋಪಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಮರದತ್ತನಿಮ್, ಇದರಲ್ಲಿ ಅತ್ತನಿಮ್ ಅಂತ ಇದೆ. ಸೊ ಹಾಗಾದರೆ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರು. ಅತ್ತನಿಮ್ ಇತ್ತಂದರೆ ಅದು ಪಂಚಮಿ ವಿಭಕ್ತಿ ಅಂತಕ್ಕಂಥದ್ದು ಗೊತ್ತಿರಲಿ. ಸೊ ಒಟ್ಟಾರೆ ನಿಮಗೆ ವರ್ಣಮಾಲೆಗೆ ಬರಬೇಕು, ಓಕೆನಾ. ಸೊ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಸಂಧಿ ಸಮಾಸಗಳನ್ನು ನೋಡ್ಕೊಡ್ರಿ, ಸೊ ಅದು ಕೂಡ ಬರ್ತದೆ. ಸಂಧಿ ಅಥವಾ ಸಮಾಸ ಕೇಳ್ತಾರೆ. ಆಮೇಲೆ ಕಂಪಲ್ಸರಿಯಾಗಿ ನಿಮಗೆ ವಿಭಕ್ತಿ ಪ್ರತ್ಯಯಗಳ ಮೇಲೇನೂ ಕೂಡ ಕೇಳ್ತಾರೆ. ಈ 4ರಲ್ಲಿ ಕೂಡ ನಿಮಗೆ ಏನಪ್ಪ ಅಂತಂದರೆ 1 ಮಾರ್ಕ್ ಆದರೂ ಕೂಡ ಖಂಡಿತವಾಗಿ ಬರ್ತದೆ. ಸೊ ಗ್ರಾಮರ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಅಥವಾ ಸಂಬಂಧೀಕರಣದಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳಿದ್ದಾವೆ. ವರ್ಣಮಾಲೆ, ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯಗಳು. ಎಸ್, ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಸೊ ಪ್ರತಿ ಪ್ರಶ್ನೆಗೆ 1 ಅಂಕ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದರು. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. 5ನೇ ಪ್ರಶ್ನೆ, ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಉತ್ತರ, ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನೊಳಗೆ, ಅಂದರೆ ಕಣ್ಣುರೆಪ್ಪೆ ಮಿಟಿಕಿಸುವಷ್ಟು ಸಮಯದಲ್ಲಿ ಗಾವುದ ಮುಂದೆ ಹಾರುತ್ತಿದೆ ಅಂತ ಬರಿಬೇಕು. 9ನೇ ಪ್ರಶ್ನೆ, ವಸಂತ ಯಾರ್ಯಾರಿಗೆ ಮುಖ ತೋರಲಿಲ್ಲ ಅಂತ ಕೇಳಿದರು. ಸೊ ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ. ಸೊ ಇವರೆಲ್ಲರಿಗೂ ಕೂಡ ವಸಂತ ಮುಖ ತೋರಲಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ ಒಂದೊಂದು ಪ್ರಶ್ನೆಗೆ 2 ಅಂಕ. 7ನೇ ಪ್ರಶ್ನೆ, ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಅಂತ ಕೇಳಿದರು. ಸೊ ಉತ್ತರ, ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿತೋ, ಆ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳಾದರೂ ಅಧರ್ಮಕ್ಕೆಡೆ ಓಡುವುದುಂಟೆ. ಆದ್ದರಿಂದ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ, ಯಾಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ. ಆದ್ದರಿಂದ ಹುಲಿಯು ಶಾನುಭೋಗರ ಬೆನ್ನ ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 8, ನಾಳಿನ ಕನಸುಗಳನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಅಂತ ಕೇಳಿದರು. ಉತ್ತರ, ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು. ಭಯ ಮತ್ತು ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕ ನಡೆಸಬೇಕು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಎಸ್, ಕೃತಿಕಾರರ ಪರಿಚಯವನ್ನು 2 ಅಂಕಕ್ಕೆ ಕೇಳಿದರು. ಎಂ ಮರಿಯಪ್ಪ ಭಟ್ ಅವರ ಬಗ್ಗೆ ಇರತಕ್ಕಂಥ ಪ್ರಶ್ನೆ. ಶ್ರೀ ಮುಂಗ್ಲಿಮನೆ ಮರಿಯಪ್ಪ ಭಟ್ಟರವರು ಕ್ರಿಸ್ತಶಕ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಕೃತಿಗಳು: ಕನ್ನಡ ಸಂಸ್ಕೃತಿ, ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ. ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ಇನ್ನು ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರು. ಸೊ ವೆರಿ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಸೊ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ, ಇನ್ನೊಂದು ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ ಅಂತ ಇದೆ. ಸೊ ಫಸ್ಟ್ ಇದರಲ್ಲಿ ಪೀಠಿಕೆ ಬರೀಬೇಕು, ಓಕೆನಾ. ಪೀಠಿಕೆ ಬರೀರಿ.
ಆಮೇಲೆ ನೆಕ್ಸ್ಟ್ ಏನು ಬರಿಬೇಕಪ್ಪ ಅಂತಂದರೆ ಮಹತ್ವ ಅಂತ ನೀವೇನು ಮಾಡಬೇಕು ಬರಿಬೇಕು. ಸೊ ಮಹತ್ವ ಅಂತಕ್ಕಂಥ ಪೀಠಿಕೆಯಲ್ಲಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬುದು ಹಿರಿಯರ ಒಂದು ನಾಡು, ಇದೇ ತೆರನಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಅಂತ ಬರಿಬೇಕು. ಇದು ಕೂಡ ಪರಿಶ್ರಮನಿಗೆ ಇರ್ತಕ್ಕಂಥದ್ದು ಇದೆ. ಸಾಧನೆ ಮಾಡಲಿಕ್ಕೆ ಯಾವ ಥರನಾಗಿ ಕಷ್ಟಪಡಬೇಕು ಅನ್ನೋದನ್ನು ಅವು ಎರಡು ಗಾದೆ ಮಾತುಗಳು ನಿಮಗೆ ಉದಾಹರಣೆಯನ್ನು ತಂದು ಕೊಡ್ತವೆ. ಇನ್ನು ಛಂದಸ್ ಸಂದರ್ಭ ಇದೆ. ಒಂದು ಪ್ರಶ್ನೆ 2 ಅಂಕಕ್ಕೆ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತ ಇದೆ. ಫಸ್ಟ್ ಆಯ್ಕೆ ಬರೀಬೇಕು. ಈ ವಾಕ್ಯವನ್ನು ಶ್ರೀ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಪಾಠದ ವಾಕ್ಯವಾಗಿದೆ. ಸಂದರ್ಭ: ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯು ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಖಿರ್ದಿ ಪುಸ್ತಕವನ್ನು ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸೋದು ಬಹು ಸ್ವಾರಸ್ಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯಭಾಗ ಇದೆ. ಸೊ 2 ಅಂಕಕ್ಕೆ ಇರ್ತಕ್ಕಂಥ ಪದ್ಯಭಾಗ ಇತ್ತು ಪೂರ್ಣ ಮಾಡಲಿಕ್ಕೆ. ಸೊ ಫಸ್ಟ್ ಸೆಂಟೆನ್ಸ್, ಫಸ್ಟ್ ಸ್ಟಾಂಜ. ನೀಲಮೇಘ ಮಂಡಲ ಸಮಬಣ್ಣ ಮುಗಿಲೆರೆಕ್ಕೆಗಳೆಡೆದವು ಅನ್ನ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಅಥವಾ ಇನ್ನೊಂದು ಸ್ಟಾಂಜ ಇತ್ತು. ಯುಗ ಯುಗಗಳ ಹಣೆ ಬರೆಹವ ಬರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಇನ್ನು ನಿಮಗೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಪದ್ಯದ ಮೌಲ್ಯಾಧಾರಿತ ಸಾರಾಂಶ ಕೇಳಿದ್ದಾರೆ. ಸೊ ಪದ್ಯದ ಮೌಲ್ಯಾಧಾರಿತ ಸಾರಾಂಶಗಳನ್ನು ಯಾವ ಸಾಲಿಗೆ ಇತ್ತು? ಸಂಕಲ್ಪ ಗೀತೆದ್ದು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಮೌಲ್ಯ ಬರಲಿಕ್ಕೆ 1 ಮಾರ್ಕ್ಸ್ ಇದೆ. ಸಾರಾಂಶದಲ್ಲಿ ಇರ್ತಕ್ಕಂಥ ಭಾಷಾ ಶೈಲಿಗೆ 1 ಅಂಕ ಇದೆ. ಸೊ ಫಸ್ಟ್ ಈ ಸಾಲನ್ನು ನೀವು GS ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆಯಿಂದ ಆರಿಸಲಾಗಿದೆ ಅಂತಲೂ ಕೂಡ ನೀವೇನು ಮಾಡ್ಬೋದು ಬರಿಬೋದು. ಇಲ್ಲಿ ಈ ನೆಲದ ಕೆರೆ ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಕೊಳಕು ತುಂಬಿಕೊಂಡು ಕಲುಷಿತಗೊಂಡಿದೆ. ಮಳೆಗಾಲ ಆರಂಭವಾಗಿ ಕೊಳಕಿನ ಹಳೆ ನೀರು ಕೊಚ್ಚಿ ಹೋಗಿ ಹೊಸ ನೀರು ತುಂಬುತ್ತದೆ. ಅಂಥ ಮುಂಗಾರು ಮಳೆಯಂತೆ ನಾವು ಸ್ವಚ್ಛತೆಗಾಗಿ ಕ್ರಿಯಾಶೀಲರಾಗೋಣ. ಬೆಟ್ಟ ಕಾಡುಗಳು ನಾಶವಾಗಲು, ಭೂಮಿ ಬರಡಾಗಲು ನಾವೇ ಕಾರಣವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಮರಗಿಡ ಬಳ್ಳಿಗಳು ನವ ಚೈತನ್ಯವನ್ನು ಪಡೆಯಲು ವಸಂತ ಸಮೃದ್ಧಿಯನ್ನು ಮುಟ್ಟುವ ಸಂಕಲ್ಪ ತೋಡಬೇಕೆಂದು ಕವಿ ಆಶಿಸ್ತಾರೆ. ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಂಡು ಕಾಡು ಮೇಡುಗಳನ್ನು ಸಮೃದ್ಧಗೊಳಿಸಬೇಕೆಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯ ತಿಳಿಸುತ್ತದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ. ಏನಪ್ಪ ಅಂತಂದರೆ ಫಸ್ಟ್ FAದಲ್ಲಿರ್ತಕ್ಕಂಥ SSLC ಕನ್ನಡ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್.